ವೀರ ಸಾವರ್ಕರ್ ಭಾವಚಿತ್ರಕ್ಕೆ ಮಸಿ ಬೆಳೆದಿರುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಯಲಹಂಕದಲ್ಲಿ ವೀರ ಸಾವರ್ಕರ್ ನಾಮಫಲಕಕ್ಕೆ ಮಸಿಯನ್ನ ಬಳಿಯಲಾಗಿದೆ. ಸಾವರ್ಕರ್ ನಾಮಫಲಕಕ್ಕೆ ಎನ್ಎಸ್ಯುಐನಿಂದ ಮಸಿ ಬೆಳೆದಂತಹ ಆರೋಪ. ಸೇತುವೆಯ ಮುಂಭಾಗ ಬಿಜೆಪಿ ಇದೇ ವಿಚಾರಕ್ಕೆ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದೆ. ಯಲಹಂಕ ಶಾಸಕ ವಿಶ್ವನಾಥ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಯಲಹಂಕದಲ್ಲಿ ವೀರ ಸಾವರ್ಕರ್ ನಾಮಫಲಕಕ್ಕೆ ಮಸಿಯನ್ನ ಬಳಿಯಲಾಗಿದೆ. ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಿರುವಂತಹ ಕೆಲಸ ಇದು ಅಂತ ಹೇಳಿ ಬಿಜೆಪಿ ಆರೋಪಿಸ್ತಾ ಇರುವಂತಹದ್ದು. ಕಠಿಣ ಕ್ರಮ ಆಗಬೇಕು. ಸೈದ್ಧಾಂತಿಕವಾಗಿ ವಿರೋಧಿಸೋದು ಬೇರೆ, ಈ ರೀತಿಯ ಕಿಡಿಗೇಡಿತನ ಮಾಡೋದು ಬೇರೆ. ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂಥೇಳಿ ಈಗ ಯಲಹಂಕದ ಶಾಸಕರು ಆಗಿರುವ ವಿಶ್ವನಾಥ್ ಸೇರಿ ಹಲವು ಬಿಜೆಪಿಯ ಕಾರ್ಯಕರ್ತರುಗಳು ಸೇರಿ ಬೃಹತ್ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಕಾಂಗ್ರೆಸ್ನವರು NSU ಸ್ಟೂಡೆಂಟ್ಸ್ ಹೊಡೆದಾಗ್ಬಿಟ್ಟು ವೀರ ಸಾವರ್ಕರ್ ಅವರ ಭಾವಚಿತ್ರಕ್ಕೆ ಮಸಿ ಬೆಳೆದಿದ್ದಾರೆ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಅಂತೇಳಿ ಬಿಜೆಪಿಯ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಆರೋಪಿಸ್ತಾ ಇರುವಂತಹದ್ದು. ಇದೇ ವಿಚಾರಕ್ಕೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ವೀರ ಸಾವರ್ಕರ್ ಫ್ಲೆಕ್ಸ್ಗೆ ಅಥವಾ ಭಾವಚಿತ್ರಕ್ಕೆ ಮಸಿ ಬೆಳೆದಿರುವಂತಹ ವಿಚಾರ ಈ ಹಿಂದೆಯೂ ಕೂಡ ಈ ರೀತಿಯ ಹಲವು ಘಟನೆಗಳು ನಡೆದಿದ್ವು. ಅದು ನಾನಾ ತಿರುವುಗಳನ್ನು ಪಡೆದುಕೊಂಡಿದ್ದು ನಮಗೆಲ್ಲ ಗೊತ್ತೇ ಇದೆ. ಈಗ ಮತ್ತೊಮ್ಮೆ ವೀರ ಸಾವರ್ಕರ್ ವಿಚಾರ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಅದಕ್ಕೆ ಕಾರಣ ಕಾಂಗ್ರೆಸ್ನ ಕಾರ್ಯಕರ್ತರು ಅನ್ನೋದು ಗೊತ್ತಾಗ್ತಾ ಇದೆ. ಅವರ ಭಾವಚಿತ್ರಕ್ಕೆ ಏಕಾಏಕಿಯಾಗಿ ಮಸಿ ಬೆಳೆದಿದ್ದಾರೆ ಅನ್ನುವಂತಹ ಆರೋಪವನ್ನು ಈಗ ಬಿಜೆಪಿ ಮಾಡ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅರುಣ ಘಟನಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ, ಇದ್ದಕ್ಕಿದ್ದ ಹಾಗೆ ವೀರ ಸಾವರ್ಕರ್ ವಿಚಾರ ಮುನ್ನೆಲೆಗೆ ಬರ್ಲಿಕ್ಕೆ ಕಾರಣ ಏನು? ಯಾಕಾಗಿ ಮಸಿಯನ್ನ ಬಳದ್ರು? ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಬಿಜೆಪಿ ನಾಯಕರು ಏನು ಹೇಳ್ತಿದ್ದಾರೆ ಅಂತ? ಎಸ್ ಪ್ರೇಮ, ಯಲಹಂಕದಲ್ಲಿರ್ತಕ್ಕಂತಹ ವೀರ ಸಾವರ್ಕರ್ ಮೇಲ್ಸೇತುವೆಗೆ ಇವತ್ತು ಏಕಾಏಕಿ NSUI ಅಂದರೆ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾದ ಒಂದು ಕಾರ್ಯಕರ್ತರು ಬಂದ್ಬಿಟ್ಟು ನಾಮಫಲಕಕ್ಕೆ ಮಸಿಯನ್ನು ಬೆಳೆದಿದ್ದಾರೆ ಎನ್ನುವಂತಹ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ. ಜೊತೆಗೆ ಈ ಒಂದು ನಾಮಫಲಕಕ್ಕೆ ಮಸಿಯನ್ನು ಬೆಳೆದಿರ್ತಂಥವ್ರನ್ನ ಕೂಡ ಈಗಾಗಲೇ ಪೊಲೀಸರು ಕೂಡ ಬಂಧನವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಈ ವಿಚಾರ ಮುನ್ನೆಲೆಗೆ ಬರುವುದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನಂತಂದರೆ ಇವತ್ತು ವೀರ ಸಾವರ್ಕರ್ ಅವರ ಜನ್ಮದಿನ. ಹೀಗಾಗಿ ಈ ನಿಟ್ಟಿನಲ್ಲಿಯೂ ಕೂಡ ಒಂದು ಹಬ್ಬದ ರೀತಿಯಲ್ಲಿಯೂ ಕೂಡ ಬಿಜೆಪಿ ಕಾರ್ಯಕರ್ತರಿರಬಹುದು ಅಥವಾ ಹಿಂದೂ ಸಂಘಟನೆಗಳು ಕೂಡ ಒಂದು ಸಿದ್ಧತೆಯನ್ನು ಕೂಡ ಆರಂಭಿಸಿದ್ದವು. ಆದರೆ ಈ ಒಂದು ಘಟನೆ ಆಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಯಲಹಂಕ ಪೊಲೀಸ್ ಸ್ಟೇಷನ್ನ ಮುಂಭಾಗದಲ್ಲಿಯೂ ಕೂಡ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ SR ವಿಶ್ವನಾಥ್ ಅವರು ಕೂಡ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ನೋಡಬಹುದಾಗಿದೆ, ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಕಾರ್ಯಕರ್ತರು, ಹಿಂದೂ ಬಜರಂಗ ದಳದ ಕಾರ್ಯಕರ್ತರಿರಬಹುದು, ಬಿಜೆಪಿ ಕಾರ್ಯಕರ್ತರಿರಬಹುದು, ಸಾಕಷ್ಟು ಒಂದು ಹಿಂದೂ ಸಂಘಟನೆ ಕಾರ್ಯಕರ್ತರು ಕೂಡ ಇಲ್ಲಿ ಜಮಾಯಿಸಿದ್ದಾರೆ. ಸ್ವತಃ SR ವಿಶ್ವನಾಥ್ ಅವ್ರನ್ನೇ ಮಾತನಾಡ್ತಾ ಹೋಗ್ತೇನೆ. ಸರ್, ಈ ಒಂದು ಮೇಲ್ಸೇತುವೆ 5-6 ವರ್ಷದಿಂದ ಕೂಡ ಇತ್ತು, ಇವತ್ತು ಮಸಿ ಬೆಳಲಿಕ್ಕೆ ಏನು ಕಾರಣ ಸರ್? ಇವತ್ತು ಕಾಂಗ್ರೆಸ್ ಈಗಿನ ಸರ್ಕಾರ 1 ವರ್ಷ ಏನಾಯಿತು, ಈ ಸರ್ಕಾರ ಬಂದ ಮೇಲೆ ಇಡೀ ರಾಜ್ಯದಲ್ಲಿ ಅರಾಜಕತೆ, ಭಯ ಇಲ್ಲ ಅನ್ನತಕ್ಕಂಥದ್ದು ಹೊರಟೆ ಹೋಗಿದೆ. ಅದರಲ್ಲಿ ರಾಜಾರೋಷವಾಗಿ ರಸ್ತೆಯಲ್ಲಿ ಗೂಂಡಾಗಿರಿಯನ್ನು ಮಾಡ್ತಕ್ಕಂಥದ್ದು, ಹಲ್ಲೆ ಮಾಡ್ತಕ್ಕಂಥದ್ದು, ಕೊಲೆ ಮಾಡ್ತಕ್ಕಂಥದ್ದು, ನೀವು ಬೇರೆ ಬೇರೆ ರೀತಿಯಾದಂಥ ಅವ್ಯವಹಾರಗಳು ನಡೆಸ್ತಕ್ಕಂಥದ್ದು. ಸ್ಟೇಷನ್ ಯಾವಾಗ ನಡೀತು ಇವತ್ತು ಮೇಡಮ್ ಅವರೇ, ನಾವು ಒಂದು ಪ್ರತಿಭಟನೆ ಇತ್ತು. ನಾವೆಲ್ಲ ಕೂಡ BJP ಕಾರ್ಯಕರ್ತರು ಫ್ರೀಡಮ್ ಪಾರ್ಕ್ ಹೋಗಿದ್ವಿ. ಆ ಸಂದರ್ಭವನ್ನು ನೋಡಿಕೊಂಡು ಬಹುತೇಕ ಅವ್ರು ಯಾರು ಕೂಡ ನನ್ನ ಕ್ಷೇತ್ರದ ಕಾರ್ಯಕರ್ತರಲ್ಲ, ಅವ್ರು ಯಾರು ಕೂಡ NSUನವರು, ಬೇರೆ ಬೇರೆ ಇಂದಿರಾನಗರ, ದಾಸರಹಳ್ಳಿ ಈ ಕಡೆಯಿಂದ ಬಂದಿರತಕ್ಕಂಥವ್ರು ಅವರು. ಸೊ ಇವತ್ತು ಸುಮಾರು 12:30 1 ಗಂಟೆ ಸುಮಾರಿಗೆ ಯಾರೂ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ವೀರ ಸಾವರ್ಕರ್ ಅವರ ಮೇಲ್ಸೇತುವೆ ಇದು ನಾವು ಸರ್ಕಾರದಿಂದ ಅಧಿಕೃತವಾಗಿ ಅನುಮೋದನೆಯನ್ನು ಪಡೆದು ಅಧಿಕೃತವಾಗಿ ಉದ್ಘಾಟನೆ ಮಾಡಿರ್ತಕ್ಕಂಥ ಸೇತುವೆ. ಇದು ಸಾವರ್ಕರ್ ಅವರ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು. ಇವತ್ತು ಏಕಾಏಕಿ ಇವತ್ತು ಹುಟ್ಟುಹಬ್ಬ ಐತೆ. ಇವತ್ತು ನಾವು 5:30ಗೆ ನಾವು ಪ್ರತಿ ವರ್ಷ ಇವತ್ತು 5:30ಗೆ ನಾವು ಅಲ್ಲಿ ಹುಟ್ಟುಹಬ್ಬವನ್ನು ಆಚರಿಸ್ತೀವಿ. ಈ ಸಂದರ್ಭದಲ್ಲಿ ಮಸಿ ಬೆಳೀತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ಬೋರ್ಡ್ಗೆ ಮಸಿ ಬೆಳೆದಿರ್ಬೋದು ಅಷ್ಟೇ. ವೀರ ಸಾವರ್ಕರ್ ಅವರ ಹೋರಾಟಕ್ಕೆ, ಅವರ ಹಿನ್ನೆಲೆಗೆ ಅವರು ಮಸಿ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಏಡಿಗಳ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಾನು ಆಹ್ವಾನವನ್ನು ಕೊಡ್ತಾ ಇದ್ದೀನಿ, ನೀವು ನಿಜವಾದ ತಾಕತ್ತಿತ್ತು ಅಂದರೆ NSUನವರು ದಿನಾಂಕ ಫಿಕ್ಸ್ ಮಾಡಿರಿ, ನೀವು ಮಸಿ ಬಳಿಯಾಗಿ ಬರ್ರಿ, ಅದ್ರ ಕಡೆಗೆ ನಾವು ನಿಂತ್ಕೊಂತೀವಲ್ಲಿ. ನೀವು ಹೋರಾಟದಲ್ಲಿ ಗೆಲ್ತೀರ, ನಾವು ಹೋರಾಟದಲ್ಲಿ ಗೆಲ್ತೀವಿ. ಇವತ್ತು
ಮಸಿ ಬೆಳಿಬೇಕಾಗಿರ್ತಕ್ಕಂಥದ್ದು ಅವರ ನಾಯಕರಿಗೆ, ನೆಹರು ಅವ್ರಿಗೆ ಬೆಳಿಬೇಕು. ಅವರು ದೇಶವನ್ನು ವಿಭಜನೆ ಮಾಡಿದಂಥವ್ರು. ಅವರು 62ನೇ ಇಸ್ವಿನಲ್ಲಿ ಚೈನಾ ಯುದ್ಧದಲ್ಲಿ ನಮ್ಮ ದೇಶದ ಭೂಭಾಗವನ್ನು ಕೈಲಾಸ ಪರ್ವತ, ಮಾನಸ ಸರೋವರದ ಅಂತ ಜಾಗಗಳನ್ನು ಬಿಟ್ಟುಕೊಟ್ಟಂಥ ಒಬ್ಬ ದೇಶದ್ರೋಹಿಗಳು ಅವರೆಲ್ಲ. 5ವರೆಗೆ ನೀವು ಜನ್ಮದಿನವನ್ನ ಈ ಒಂದು ಪ್ರತಿಭಟನೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯ ಆಚರಣೆಯನ್ನು ಮಾಡಿ ಇವತ್ತು ಸಾವರ್ಕರ್ ಅವರ ಭಾವಚಿತ್ರವನ್ನಿಟ್ಟು. ಓಕೆ, ಥ್ಯಾಂಕ್ ಯು ಅರುಣ ತಮ್ಮೆಲ್ಲ ಮಾಹಿತಿಗಾಗಿ. ಯಲಹಂಕದ ವೀರ್ ಸಾವರ್ಕರ್ ನಾಮಫಲಕಕ್ಕೆ NSUIನ ಕಾರ್ಯಕರ್ತರು ಮಸಿ ಬಳಿಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ BJP ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದೆ.